ದೈವಿಕ ಶಕ್ತಿಯ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಷಯ ಮರಿಯಮ್ಮನವರ ಸ್ವರ್ಗಾರೋಹಣ. ಮರಿಯಮ್ಮನವರ ಸ್ವರ್ಗಾರೋಹಣ ಎಂಬ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುವಾಗ ಈ ಶುಭ ಸಮಾಚಾರದ ಕುರಿತು ಧ್ಯಾನಿಸುವ. ಪವಿತ್ರ ಸಭೆಯ ಆದಿಯಿಂದಲೂ ಈ ಹಬ್ಬವನ್ನು ನಾವು ಆಚರಿಸುತ್ತಾ ಬಂದಿದ್ದೇವೆ. ಮರಿಯಮ್ಮನವರು ತಮ್ಮ ಜೀವನದ ಕೊನೆಯಲ್ಲಿ ಶರೀರ ಸಮೇತ ಸ್ವರ್ಗಕ್ಕೆ ತೆರಳಿದರು ಎಂದು ಪವಿತ್ರ ಸಭೆ ನಮಗೆ ತಿಳಿಸುತ್ತದೆ. ಮನುಷ್ಯನ ಪಾಪದ ಮರಣ ಹಾಗೂ ಅದರ ನೋವು ಮರಿಯಮ್ಮನವರಿಗೆ ಇರಲಿಲ್ಲ. ಆದ್ದರಿಂದ ಪಾಪರಹಿತ ಜೀವನದ ಫಲವಾಗಿ ಮರಣವಿಲ್ಲದೆ ಅವರು ಸ್ವರ್ಗಕ್ಕೆ ತೆರಳಿದರೆಂಬುದು ನಮ್ಮ ನಂಬಿಕೆ. ಸ್ವರ್ಗಾರೋಹಣ ಎಂಬ ಶಬ್ದ ಲ್ಯಾಟಿನ್ ಭಾಷೆಯಿಂದ ಬಂದ ಶಬ್ದ. ಅದರ ಅರ್ಥ ಮೇಲಕ್ಕೆ ತೆಗೆದುಕೊಳ್ಳುವುದು. ಆಗಸ್ಟ್ 15 ನಮ್ಮ ದೇಶದ ಸ್ವಾತಂತ್ರ್ಯದ ದಿನ. ಅಂದು ನಾವು 67ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತೇವೆ. ಈಗ ಈ ಶುಭ ಸಂದೇಶದ ಕುರಿತು ಮಾತನಾಡಲಿದ್ದಾರೆ ಫಾದರ್ ಕ್ಲಿಫರ್ಡ್ ಫರ್ನಾಂಡಿಸ್, ಸೆಂಟ್ ಜೋಸೆಫರ ಸೆಮಿನರಿ ಪ್ರಾಧ್ಯಾಪಕರು. ಅವರ ಮಾತುಗಳನ್ನು ಕೇಳುವ. ಮರಿಯಮ್ಮನವರ ಸ್ವರ್ಗಾರೋಹಣದ ಹಬ್ಬ. ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮ ತ್ರಯೇಕ ದೇವರನ್ನು ಆರಾಧಿಸಿ ಮಾತೆ ಮರಿಯಮ್ಮನವರನ್ನು ನಮಿಸಿ ಇವತ್ತಿನ ಈ ಧ್ಯಾನವನ್ನು ಆರಂಭಿಸೋಣ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. 1ನೇ ಅಧ್ಯಾಯ, ವಾಕ್ಯ 39ರಿಂದ 56ವರೆಗೆ. ಮರಿಯಳು ಪ್ರಯಾಣ ಹೊರಟು ಜುದೇಯದ ಗುಡ್ಡಗಾಡಿನಲ್ಲಿರುವ ಒಂದು ಊರಿಗೆ ತ್ವರೆಯಾಗಿ ಬಂದಳು. ಅಲ್ಲಿ ಜಕಾರಿಯನ ಮನೆಗೆ ಹೋಗಿ ಎಲಿಜಬೆತಳನ್ನು ವಂದಿಸಿದಳು. ಮರಿಯಳ ವಂದನೆಯನ್ನು ಎಲಿಜಬೆತಳು ಕೇಳಿದ್ದೇ ತಡ ಆಕೆಯ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು. ಎಲಿಜಬೆತಳು ಪವಿತ್ರಾತ್ಮ ಭರಿತಳಾಗಿ ಹರ್ಷೋದ್ಗಾರದಿಂದ ಹೀಗೆಂದಳು: ಸ್ತ್ರೀಯರೆಲ್ಲ ಧನ್ಯಳು ನೀನು, ನಿನ್ನ ಕರುಳ ಕುಡಿಯೂ ಧನ್ಯ. ನನ್ನ ಪ್ರಭುವಿನ ತಾಯಿ ನೀನು, ನನ್ನ ಬಳಿಗೆ ಬಂದುದು ಅದೆಂತಹ ಭಾಗ್ಯ. ನಿನ್ನ ವಂದನೆಯ ಧ್ವನಿ ನನ್ನ ಕಿವಿ ತಾಕಿದೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರುಳ ಕುಡಿ. ನಂಬಿ ಧನ್ಯಳಾದೆ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು. ಆಗ ಮರಿಯಳು ಹೀಗೆಂದು ಹೊಗಳಿದಳು: ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ, ಉಲ್ಲಾಸಿಸುತ್ತಿದೆ ಮುಕ್ತಿದಾತನ ದೇವನಲ್ಲಿ. ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡನಾತ. ಧನ್ಯನೆಂದು ಹೊಗಳುವರೆನ್ನನು ಇಂದಿನಿಂದ ಸರ್ವ ಜನಾಂಗ. ಏಕೆನೆ ಮಾಡಿಯ ನನಗೆ ಸರ್ವಶಕ್ತನು ಮಹತ್ ಕಾರ್ಯ. ನಿಜಕ್ಕೂ ಆತನ ನಾಮಧೇಯ ಪರಮಪೂಜ್ಯ. ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಆತನ ಪ್ರೀತಿ ತಲತಲಾಂತರದವರೆಗೆ. ಗರ್ವ ಹೃದಯಗಳನ್ನಾತ ಚದುರಿಸುವನು, ಪ್ರದರ್ಶಿಸುವನು ತನ್ನ ಬಾಹುಬಲವನು. ಇಳಿಸಿಯನು ಗದ್ದುಗೆಯಿಂದ ಗಣಾಧಿಪತಿಯನ್ನು, ಏರಿಸಿರುವನು ಉನ್ನತಿಗೆ ದೀನ ದಲಿತರನು. ತೃಪ್ತಿ ಪಡಿಸಿರುವನಾತ ಹಸಿದವರನ್ನು ಮೃಷ್ಟಾನ್ನದಿ, ಹೊರದೂಡಿರುವನು ಸಿರಿವಂತರನ್ನು ಬರಿಗೈಯಲ್ಲಿ. ನೆರವಾದುದನು ತನ್ನ ದಾಸ ಇಸ್ರಾಯೇಲನಿಗೆ, ಪೂರ್ವಜರಿಗಿತ್ತ ವಾಗ್ದಾನದ ಮೇರೆಗೆ. ಮರೆಯಲಿಲ್ಲ ಆತ ಕರುಣೆ ತೋರಲು ಅಬ್ರಹಾಮನಿಗೆ, ಆತನ ಸಂತತಿಗೆ ಯುಗಯುಗಾಂತರದವರೆಗೆ. ಮರಿಯಳು ಸುಮಾರು 3 ತಿಂಗಳು ಎಲಿಜಬೆತಳೊಡನೆ ತಂಗಿದ್ದು ತನ್ನ ಮನೆಗೆ ಹಿಂದಿರುಗಿದಳು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಮಹಿಮೆಯಾಗಲಿ. ಮಾತೆ ಮರಿಯಮ್ಮನವರನ್ನು ವಂದಿಸಿ ಒಂದು ಭಜನೆಯ ಮುಖಾಂತರ ಈ ಧ್ಯಾನವನ್ನು ಆರಂಭಿಸೋಣ. ಓ ಮಾ ಮರಿಯಂ ತೇರಾ ನಾಮ್ ಸಾರೆ ಜಗ್ ಮೇ ಧನ್ಯ ಹೈ. ಓ ಮಾ ಮರಿಯಂ ತೇರಾ ನಾಮ್ ಸಾರೆ ಜಗ್ ಮೇ ಧನ್ಯ ಹೈ. पापी है हम, ओ माँ मरियम कर प्रार्थना, तेरी दया से ले जाए नैया
पापों से पार। ओ माँ मरियम तेरा नाम सारे जग में धन्य है। जो भी आया ओ माँ मरियम तेरी शरण, झोली में उसकी डाली है तूने खुशियाँ हजार। ओ माँ मरियम तेरा नाम सारे जग में धन्य है। ಮಾತೆ ಮರಿಯಮ್ಮನವರನ್ನು ದೇವರು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಅವರ ಮಕ್ಕಳಾದ ನಮಗೂ ಅದೇ ಭಾಗ್ಯವಿದೆವೆಂದು ದೇವರು ವಾಗ್ದಾನ ಮಾಡಿ ಸಾರಿದ್ದಾರೆ. ಇದರ ಅರ್ಥ, ಓ ಮನುಷ್ಯನೇ, ನಿನ್ನ ಕಾಲು ಭೂಮಿಯಲ್ಲಿ ಇರಲಿ, ಆದರೆ ನಿನ್ನ ಕಣ್ಣು ಆಕಾಶದ ಕಡೆಗೆ ನೋಡಲಿ. ಇಲ್ಲಿ ನಾವೆಲ್ಲರೂ ತಾತ್ಕಾಲಿಕ, ಸ್ವರ್ಗದ ನಾಗರಿಕರೆಂದು ನಾವು ಸದಾ ನೆನಪಿಡಲೇಬೇಕು. ಆಗಸ್ಟ್ 15 ಭಾರತ ಮಾತೆಗೆ ಸ್ವತಂತ್ರ ಲಭಿಸಿದ ಮಹಾನ್ ಘಟನೆ. ಯಾವುದೇ ಶಕ್ತಿಗಳಿಗೆ ಗುಲಾಮರಾಗದೆ ಸ್ವತಂತ್ರರಾಗಿ ಬಾಳಿದ ಮಾತೆ ಮರಿಯಮ್ಮನವರ ಸ್ವರ್ಗಾರೋಹಣದ ಹಬ್ಬ. ಧರ್ಮಸಭೆಯು ಆರಂಭದಿಂದಲೂ ಮಾತೆ ಮರಿಯಮ್ಮನವರಿಗೆ ವಿಶೇಷ ಸ್ಥಾನಮಾನ ನೀಡಿದ್ದರೂ 1950 ನವೆಂಬರ್ 1ರಂದು ಪೋಪ್ ಜಗದ್ಗುರು ಪಿಯೂಸ್ 12ನೆಯವರು ಅಧಿಕೃತವಾಗಿ ಈ ಹಬ್ಬವನ್ನು ಜಗಕ್ಕೆ ಸಾರಿದ್ದಾರೆ. ಮರಿಯಮ್ಮನವರಿಂದ ಪ್ರೇರಿತರಾಗಿ ಅವರ ಹಾಗೆ ಬಾಳಿದಲ್ಲಿ ನಮಗೂ ಅದೇ ಭಾಗ್ಯ ಕಾದಿದೆ ಎಂದು ದೇವರ ವಾಗ್ದಾನವನ್ನು ಈ ಲೋಕಕ್ಕೆ ಅವರು ತಿಳಿಸಿದ್ದಾರೆ. ಒಂದು ಕಡೆ ಈ ಹಬ್ಬ ದೇವರ ಯೋಜನೆ, ಇನ್ನೊಂದು ಕಡೆ ಮಾತೆ ಮರಿಯಮ್ಮನವರ ಒಳ್ಳೆಯ ಜೀವನಕ್ಕಾಗಿ ದೇವರು ಅವರಿಗೆ ಕೊಟ್ಟಂಥ ಉಡುಗೊರೆ. ಇವತ್ತು ನಾವು ಈ ಧ್ಯಾನವನ್ನು ಮುಂದುವರಿಸ್ತಾ ಹೋಗುವಾಗ ಮಾತೆ ಮರಿಯಮ್ಮನವರು ಹೇಗೆ ಸ್ವರ್ಗಕ್ಕೆ ಹೋದರು ಅಥವಾ ಯಾವುದರಲ್ಲಿ ಪ್ರಯಾಣ ಮಾಡಿ ಹೋದರು ಎಂದು ನಾವು ಎಲ್ಲ ಪ್ರಶ್ನೆಗಳನ್ನು ಕೇಳುವುದಕ್ಕಿಂತ ಅವರು ಹೇಗೆ ಜೀವಿಸಿದ್ದರು ಅದನ್ನು ಅರ್ಥ ಮಾಡಿಕೊಂಡಲ್ಲಿ ನಿಜವಾಗಿಯೂ ಇಂದಿನ ಹಬ್ಬ ಅರ್ಥಪೂರ್ಣ. ಒಬ್ಬ ಸಣ್ಣ ಹುಡುಗ ತಾಯಿಯ ಜೊತೆಗೆ ಜಾತ್ರೆಗೆ ಹೋಗಿದ್ದಾಗ ಅಲ್ಲಿ ನೋಡ್ತಾ ಇದ್ದಾನೆ, ಹಲವು ಬಣ್ಣ ಬಣ್ಣದ ಬೆಲೂನುಗಳು ಮಾರುವಂಥವನು ಅದನ್ನು ದಾರವನ್ನು ಕಟ್ಟಿ ಮೇಲಕ್ಕೆ ಬಿಟ್ಟಿದ್ದಾನೆ. ಈ ಸಣ್ಣ ಹುಡುಗ ತಾಯಿಯಲ್ಲಿ ಕೇಳುತ್ತಾ ಇದ್ದಾನೆ, ಅಮ್ಮ, ಎಲ್ಲ ಬಣ್ಣದ ಬೆಲೂನುಗಳು ಇವೆ, ಕಪ್ಪು ಬಣ್ಣದ್ದು ಕಾಣುತ್ತಾ ಇಲ್ಲ, ಯಾಕಮ್ಮ? ಕಪ್ಪು ಬಣ್ಣದ ಬೆಲೂನು ಹಾರುವುದಿಲ್ಲವೋ? ಅದಕ್ಕೆ ಅಮ್ಮ ಹೇಳ್ತಾ ಇದ್ದಾರೆ, ಮಗು, ನನಗೆ ಗೊತ್ತಿಲ್ಲ, ನೀನು ಹೋಗಿ ಅವರಲ್ಲಿ ಆ ಅಂಕಲ್ನ ಹತ್ತಿರ ಕೇಳಿಬಿಡು. ಆಗ ಹುಡುಗ ಹೋಗಿ ಅಂಕಲ್ ಹತ್ರ ಕೇಳ್ತಾ ಇದ್ದಾನೆ, ಅಂಕಲ್, ಯಾಕೆ ನೀವು ಕಪ್ಪು ಬಣ್ಣದ ಬೆಲೂನನ್ನು ಮೇಲೆ ಬಿಡಲಿಲ್ಲ, ಅದು ಹಾರುವುದಿಲ್ಲವೋ? ಅದಕ್ಕೆ ಆ ಅಂಕಲ್ ಈ ಮಗುನಿಗೆ ಹೇಳ್ತಾ ಇದ್ದಾರೆ, ಮಗು, ಅದು ಕಲ್ಲರ್ ಅಲ್ಲ, ಹೊರಗಡೆ ಇರುವಂಥ ವಿಷಯ ಬೆಲೂನನ್ನು ಮೇಲೆ ಹೋಗುವಂತೆ ಮಾಡುವುದು ಅಲ್ಲ, ಅದಕ್ಕೆ ಬದಲಾಗಿ ಅದರ ಒಳಗಡೆ ಏನಿದೆ ಆ ಹೀಲಿಯಂ ಗ್ಯಾಸ್ ಅವರು ತುಂಬಿಸ್ತಾರೆ, ಆ ಗ್ಯಾಸ್ ಆ ಬೆಲೂನನ್ನು ಮೇಲೆ ಹೋಗುವಂತೆ ಮಾಡ್ತಾ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿರುವಂಥ ಪ್ರತಿಯೊಂದು ವಸ್ತು, ಗಿಡ ಮರಗಳಾಗಲಿ ಯಾವುದೇ ವಸ್ತು ಆಗಲಿ, ಅದನ್ನು ಪ್ರಯೋಜನ ಪಡುವಂತೆ ದೇವರದನ್ನು ಸೃಷ್ಟಿ ಮಾಡಿದ್ದಾರೆ. ಈ ಸಣ್ಣ ಗಿಡಗಳು ಹೂವನ್ನು ಕೊಡುತ್ತಾ ಇವೆ, ಇನ್ನೊಂದು ಸ್ವಲ್ಪ ದೊಡ್ಡ ಮರಗಳು ಹಣ್ಣುಗಳನ್ನು ಕೊಡುತ್ತಾ ಇದೆ, ಇನ್ನು ಕೆಲವು ಮರಗಳು ಕಟ್ಟಿಗೆಯನ್ನು ನಮಗೆ ಕೊಡುತ್ತಾ ಇವೆ, ಇನ್ನು ಕೆಲವು ಒಳ್ಳೆಯ ಪೀಠೋಪಕರಣಗಳನ್ನು ಮಾಡುವಂಥ ಒಳ್ಳೆಯ ಮರವನ್ನು ಸಹ ಅವರು ಕೊಡುತ್ತಾ ಇದೆ. ಪ್ರತಿಯೊಂದು ವಸ್ತು ಅದನ್ನು ಇತರರಿಗೆ ಪ್ರಯೋಜನಕ್ಕೆ ಪಡಬೇಕು, ಪ್ರಯೋಜನಕ್ಕೆ ಬರಬೇಕು ಅಂತ ಹೇಳಿ ದೇವರು ಸೃಷ್ಟಿ ಮಾಡಿದ್ದಾರೆ. ಅದನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇನ್ನೊಂದು ಘಟನೆ ಹೀಗಿದೆ. ಒಬ್ಬ ರಾಜನಿಗೆ 4 ಜನ ರಾಣಿಯರಂತೆ. ಮೊದಲನೇ ರಾಣಿಯನ್ನು ಆ ರಾಜ ತುಂಬ ಪ್ರೀತಿಸಿದ್ದ, ತುಂಬ ಸಮಯ ಅವರೊಡನೆ ಕಳೆದಿದ್ದ, ಆರೈಕೆ, ಶುಶ್ರೂಷೆ, ಅಲಂಕಾರವನ್ನು ಮಾಡಿದ್ದ. ಎರಡನೇ ರಾಣಿಯನ್ನು ಸಾಧಾರಣ ಸ್ವಲ್ಪ ಕಡಿಮೆ ಪ್ರೀತಿ ಮಾಡಿದ್ದ, ಆದರೆ ತುಂಬ ಶ್ರಮ ಅವರಿಗಾಗಿ ಅವನು ವ್ಯಯಿಸಿದ್ದ. ಮೂರನೇ ರಾಣಿಗಾಗಿ ಅವರು ಸ್ವಲ್ಪ ಸಮಯವನ್ನು ಕಳೆದಿದ್ದಾರೆ, ಅವರೊಟ್ಟಿಗೆ ತುಂಬ ಸುತ್ತಾಡಿದ್ದಾರೆ, ಅವರೊಟ್ಟಿಗೆ ಸಮಯವನ್ನು ಕಳೆದಿದ್ದಾರೆ. 4ನೇ ರಾಣಿಗೆ ಮಾತ್ರ ಜಾಸ್ತಿ ಅವರು ಸಮಯವನ್ನು ಕೊಡಲಿಲ್ಲಂತೆ. ಕಟ್ಟ ಕಡೆಗೆ ರಾಜನಿಗೆ ಸಾಯುವಂಥ ಸಮಯ ಬಂದಾಗ ರಾಜ ಈ 4 ರಾಣಿಯರನ್ನು ಕರೆದು ಮೊದಲನೇವರ ಹತ್ರ ಹೇಳ್ತಾ ಇದ್ದಾನೆ, ನೀನು ನನ್ನೊಟ್ಟಿಗೆ ಬರುತ್ತೀಯಾ? ನಾನು ಸಾಯುವ ಸಮಯವಾಯಿತು. ಅದಕ್ಕೆ ಮೊದಲನೇವರು ಹೇಳ್ತಾ ಇದ್ದಾರೆ, ನಾನು ಬರುವುದಿಲ್ಲ. ಎರಡನೇ ಅವರ ಹತ್ರ ಹೋಗಿ ಕೇಳಿದಾಗ, ನನಗೆ ಬರಲಿಕ್ಕೆ ಆಗುವುದಿಲ್ಲ.
ಮೂರನೆಯವರ ಹತ್ರ ಕೇಳಿದಾಗ ನಾನು ಬರುವ ಅಗತ್ಯವಿಲ್ಲ, ನಾಲ್ಕನೆಯವರು ಮಾತ್ರ ನಾನು ನಿನ್ನೊಂದಿಗೆ ಬರುತ್ತೇನೆ ಅಂತ ಹೇಳಿದರಂತೆ. ರಾಜನಿಗೆ ತುಂಬ ಚಿಂತೆಯೂ ಆಯಿತು, ಒಂದು ಕಡೆ ಸಂತೋಷವೂ ಆಯಿತು. ಪ್ರಿಯರೇ, ಆ ರಾಜ ಮತ್ತು 4 ರಾಣಿಯರ ಕಥೆಯ ಅನುವಾದ ಸಾರಾಂಶವನ್ನು ಈ ಥರ ಕೊಟ್ಟಿದ್ದಾರೆ. ಮೊದಲನೆಯ ರಾಣಿ ನಮ್ಮ ಶರೀರ. ತುಂಬ ಶುಶ್ರೂಷೆ ಆರೈಕೆಯನ್ನು ಮಾಡ್ತಾ ಇದ್ದೇವೆ, ಆದರೆ ಕಡೆಗೆ ನಮ್ಮ ಶರೀರ ನಮ್ಮೊಂದಿಗೆ ಬರಲು ಸಾಧ್ಯವಿಲ್ಲ, ಅದು ಬರುವುದಿಲ್ಲ. ಎರಡನೆಯ ನಮ್ಮ ರಾಣಿ, ಅದು ನಮ್ಮ ಎಲ್ಲ ಐಶ್ವರ್ಯ ಸಂಪತ್ತು, ಅದು ನಮ್ಮೊಂದಿಗೆ ಬರಲಿಕ್ಕೆ ಆಗುವುದಿಲ್ಲ ಅದಕ್ಕೆ. ಮೂರನೆಯದು ನಮ್ಮ ಗೆಳೆಯರು, ಅವರೊಂದಿಗೂ ನಾವು ತುಂಬ ಸಮಯವನ್ನು ಕಳೀತಾ ಇದ್ದೇವೆ, ಅವರು ಕಡೆಗೆ ಬರುವ ಅಗತ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾಲ್ಕನೆಯದು ನಮ್ಮ ಆತ್ಮ. ಇವತ್ತಿನ ಈ ವಿಶೇಷ ಹಬ್ಬವನ್ನು ನಾವು ಆಚರಿಸ್ತಾ ಇರುವಾಗ ಎಲ್ಲದಕ್ಕೂ ನಮ್ಮ ಶರೀರ, ನಮ್ಮ ಸಂಪತ್ತು, ನಮ್ಮ ಗೆಳೆಯರಿಗೆ ನಾವು ಸ್ಥಾನಮಾನ ಗೌರವ ಅಗತ್ಯಕ್ಕೆ ತಕ್ಕಾಗಿ ಸಮಯವನ್ನು ಕೊಡುತ್ತಾ ಇರುವಾಗ ನಮ್ಮ ಆತ್ಮಕ್ಕಾಗಿ ಕಡೆಗೆ ನಾವು ಈ ಆತ್ಮವನ್ನು ಕೊಂಡು ಹೋಗಿ ದೇವರ ಸಮ್ಮುಖಕ್ಕೆ ಹೋಗಬೇಕಾಗಿದೆ. ಇಂತಹ ಒಂದು ಹಬ್ಬದ ಸಂದರ್ಭದಲ್ಲಿ ಇದನ್ನು ಧ್ಯಾನಿಸುವುದು ಬಹಳ ಸೂಕ್ತ ಪ್ರಿಯರೇ, ಬಹಳ ಸೂಕ್ತ. ಸಂತ ಲೂಕನ ಶುಭ ಸಂದೇಶ 10ನೇ ಅಧ್ಯಾಯ ವಾಕ್ಯ 25ರಲ್ಲಿ ಒಬ್ಬ ಶಾಸ್ತ್ರಜ್ಞ ಬಂದು ಯೇಸು ಸ್ವಾಮಿಯಲ್ಲಿ ಕೇಳುತ್ತಾ ಇದ್ದಾನೆ, ಸ್ವಾಮಿ, ನಾನು ಅಮರ ಜೀವವನ್ನು ಪಡೆಯಲು ಸ್ವರ್ಗ ಸಾಮ್ರಾಜ್ಯವನ್ನು ಗಳಿಸಲು ಏನು ಮಾಡಬೇಕು? ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ಧರ್ಮಸಭೆಯ ಕಟ್ಟಳೆಗಳನ್ನು ಆಜ್ಞೆಗಳನ್ನು ಪಾಲಿಸು, ನಿನ್ನನ್ನು, ದೇವರನ್ನು, ಇತರರನ್ನು ಪ್ರೀತಿಸು. ಆಗ ಯುವಕ ಹೇಳುತ್ತಾ ಇದ್ದಾನೆ, ಸ್ವಾಮಿ, ಅದೆಲ್ಲವನ್ನೂ ಮಾಡಿದ್ದೇನೆ ನಾನು. ಆಗ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ಒಂದು ವೇಳೆ ನಿನಗೆ ಸಂಪೂರ್ಣನಾಗಲು ಆಸೆ ಇದ್ದಲ್ಲಿ ಸದಯ ಸಮಾರಿತನ ಆ ಸಾಮರ್ಥ್ಯವನ್ನು ಹೇಳಿ ಹೋಗು, ನೀನು ಸಹ ಇತರರಿಗೆ ಉಪಕಾರ ಮಾಡುವಂತೆ ಮಾಡು, ನಿನ್ನಿಂದಾಗಿ ಇತರರ ಒಳಿತಾಗಲಿ ಎಂದು ಹೇಳಿದಾಗ ಆ ಶಾಸ್ತ್ರಜ್ಞ ಹೋಗುತ್ತಾ ಇದ್ದಾನೆ. ಖಂಡಿತವಾಗಿಯೂ ಮುಂದಕ್ಕೆ ಹೋದವ ಒಳ್ಳೆಯದನ್ನು ಮಾಡಿರಬೇಕು, ಸ್ವರ್ಗ ಸಾಮ್ರಾಜ್ಯವನ್ನು ಸೇರಿರಬೇಕು. ಅದರ ಅರ್ಥ ಪ್ರಿಯರೇ, ನಾನು ಸ್ವರ್ಗಕ್ಕೆ ಹೇಗೆ ಹೋಗಬೇಕಂತ ಹೇಳಿ ಯೇಸು ಸ್ವಾಮಿಯಲ್ಲಿ ಕೇಳುತ್ತಾ ಇರುವಾಗ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ಮೊದಲು ನೀನು ಈಗ ಭೂಮಿಯಲ್ಲಿ ಇದ್ದೀಯಾ, ಇಲ್ಲಿ ಮಾಡುವಂಥ ಕಾರ್ಯಕಲಾಪಗಳನ್ನು ಚೆನ್ನಾಗಿ ಮಾಡು, ಯಾರಿಗೂ ಕೇಡನ್ನು ಮಾಡಬೇಡ, ಒಳಿತನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ಇವತ್ತಿನಿಂದಲೇ ನಿನ್ನ ಜೀವನ ಅರ್ಥಭರಿತವಾಗಲಿ. ಯೇಸು ಹೇಳಿದಂಥ ಮಾತುಗಳು ಇವನಿಗೆ ರಕ್ತಕ್ಕೆ ರಕ್ತದ ಪರಿಚಯವಾಗಲಿ. ನಾವು ಈ ಭೂಮಿಯಲ್ಲಿ ವಾಸಿಸುವಾಗ ಪ್ರಿಯರೇ, ಸದಯ ಸಮಾರಿತನ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವಾಗ ಯೇಸು ಸ್ವಾಮಿ ಆ ಶಾಸ್ತ್ರಜ್ಞನಿಗೆ ಹೇಳಿದಂಥ ಮಾತಿನ ಅನುವಾದಗಳು ಇವು. ರಕ್ತಕ್ಕೆ ರಕ್ತದ ಪರಿಚಯವಾಗಲಿ, ಇತರರ ಹಸಿವೆ ಬಾಯಾರಿಕೆ ನೋವು ನಿನಗೆ ತಿಳಿಯಲಿ, ನಾನು ಬಿಟ್ಟು ನಾವು ಎಂಬುದು ಆರಂಭವಾಗಲಿ, ಮನುಷ್ಯನಾಗಿ ಈ ಲೋಕದಲ್ಲಿ ಈ ಭೂಮಿಯಲ್ಲಿ ಬಾಳಲಿ. ಮೇರಿ ಮಾತೆಯವರನ್ನು ಸೂರ್ಯನಲ್ಲೂ ಚಂದ್ರನಲ್ಲೂ ಕಿರೀಟದಿಂದಲೂ ನಕ್ಷತ್ರಗಳಿಂದಲೂ ಅಲಂಕರಿಸಲಾಗಿದೆ. ಮೋಡಗಳ ಮೇಲೂ ಶೃಂಗಾರದ ಗ್ರೊಟ್ಟೆಗಳಲ್ಲಿಯೂ ನಾವು ನೋಡ್ತಾ ಇದ್ದೇವೆ. ದೀಪ ಧೂಪ ಪುಷ್ಪಗಳಿಂದ ಅವರನ್ನು ಗೌರವಿಸ್ತಾ ಇದ್ದೇವೆ. ಅವರಿಗೆ ಯಾಕೆ ಇಂತಹ ಗೌರವ ಎಂದು ಒಂದು ವೇಳೆ ನಮ್ಮಲ್ಲಿ ಇತರರು ಕೇಳಿದ್ದಲ್ಲಿ ನಾವು ಅವರಿಗೆ ಅವರ ಜೀವನವನ್ನು ವಿವರಿಸಬೇಕಾಗಿದೆ ಪ್ರಿಯರೇ. ಬರೀ ದೇವರ ತಾಯಿಯಾದಕ್ಕಾಗಿ ಮಾತ್ರ ಅವರಿಗೆ ಇಂಥ ಒಂದು ಸನ್ಮಾನ ಗೌರವ ಅಲ್ಲ. ಹಳೆಯ ಒಡಂಬಡಿಕೆಯಲ್ಲೂ ಹೊಸ ಒಡಂಬಡಿಕೆಯಲ್ಲೂ ಇನ್ನೂ ಹಲವರು ಮಹಾನ್ ಪುರುಷರಿಗೆ ಜನ್ಮವನ್ನು ನೀಡಿದ್ದಾರೆ. ಬರೀ ದೇವರ ತಾಯಿಯೆಂದು ಮಾತ್ರವಲ್ಲ, ಅವರು ದೇವರ ದಾಸಿಯಾಗಿದ್ದಾರೆ. ಯೇಸು ಕ್ರಿಸ್ತರ ಅವರು ಪ್ರಪ್ರಥಮ ಅನುಯಾಯಿಯಾಗಿದ್ದಾಳೆ. ಒಳ್ಳೆಯ ಕ್ರೈಸ್ತ ಜೀವನವನ್ನು ಅವರು ಜೀವಿಸಿದ್ದಾರೆ. ತಾಯಿಯಾಗಿ ಯೇಸು ಸ್ವಾಮಿಯ ಶುಶ್ರೂಷೆಯನ್ನು ಮಾಡಿದ್ದಾರೆ. ಯೇಸು ಸ್ವಾಮಿಯ ಕೆಲಸ ಕಾರ್ಯಗಳಲ್ಲಿಯೂ ಅವರು ಸಹಭಾಗಿಯಾಗಿದ್ದಾರೆ. ಪ್ರಭು ಕ್ರಿಸ್ತರಲ್ಲಿ ಮತ್ತು ಮಾತೆ ಮರಿಯಮ್ಮನವರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿದ ಮಾತುಗಳನ್ನು ನಾವು ನೆನಪಿಗೆ ತರಬೇಕು. ನನ್ನನ್ನು ಸ್ವಾಮಿ ಸ್ವಾಮಿ ಎಂದು ಕರೆಯುವವರು ಮಾತ್ರ ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರರು, ಬದಲಾಗಿ ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತಾನುಸಾರ ನಡೆಯುವವರು ಮಾತ್ರ ಸ್ವರ್ಗ ಸಾಮ್ರಾಜ್ಯವನ್ನು ಸೇರುತ್ತಾರೆ. ಯೇಸು ಸ್ವಾಮಿಯವರು ಸಂತ ಯೋಹನನ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 2ರಲ್ಲಿ ಹೇಳಿದ್ದಾರೆ, ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳು ಇವೆ, ನನಗೂ ಮತ್ತು ನಿಮಗೂ ಎಲ್ಲಿ ಅವರ ಪಿತನ ಸಮ್ಮುಖದಲ್ಲಿ ಅವರ ಆಸ್ಥಾನದಲ್ಲಿ ಸ್ಥಳವಿದೆ ಅಂತೇಳಿ ಅವರು ವಾಗ್ದಾನವನ್ನು ಮಾಡಿದ್ದಾರೆ. ಯಾರೆಲ್ಲರೂ
ನನ್ನ ಪಿತನ ಆಜ್ಞೆಯನ್ನು ಅಂಗೀಕರಿಸಿ ನಡೆಯುತ್ತಾರೆ, ಅವರೆಲ್ಲರಿಗೂ ನನ್ನ ತಂದೆಯಾದ ಪಿತನು ಅವರಿಗೆ ಅವರ ಆಸ್ಥಾನದಲ್ಲಿ ಸ್ಥಾನವನ್ನು ನೀಡುತ್ತಾರೆ ಎಂದು ಹೇಳಿ ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 21ರಲ್ಲಿ ಪುನಃ ಯೇಸು ಸ್ವಾಮಿ ಅವರು ದೃಢಪಡಿಸ್ತಾ ಇದ್ದಾರೆ. ಇವತ್ತಿನ ಹಬ್ಬದ ಸಂದರ್ಭದಲ್ಲಿ ಮಾತೆ ಮರಿಯಮ್ಮನವರ ಜೀವನದ ಕೆಲವು ಹಂತಗಳನ್ನು ನೋಡೋಣ. ಮಾತೆ ಮರಿಯಮ್ಮನವರು ಎಲ್ಲರ ಹಾಗೆ ಒಬ್ಬ ಸಾಧಾರಣ ಸ್ತ್ರೀ. ಅವರ ಕಾಲದಲ್ಲಿ ಅವರ ಊರಿನಲ್ಲಿ ಎಲ್ಲರ ಹಾಗೆ ಬೆಳೆದು ಎಲ್ಲರ ಹಾಗೆ ಕೆಲಸ ಕಾರ್ಯಗಳನ್ನು ಮಾಡಿದಂಥವರು. ಅಷ್ಟು ಮಾತ್ರವಲ್ಲ ಪ್ರಿಯರೇ, ಅವರು ನಿಜವಾಗಿ ಪ್ರಾರ್ಥನೆಯಲ್ಲಿ ಅವರ ಜೀವನವನ್ನು ಕಳೆದಂಥವರು. ನಿಜವಾದ ಪ್ರಾರ್ಥನೆ ದೇವರನ್ನು ಆಲಿಸುವುದು. ದೇವದೂತರು ಬಂದಾಗ ದೇವದೂತರು ಹೇಳಿದಂಥ ಪ್ರತಿಯೊಂದು ಮಾತನ್ನು ಅವರು ಆಲಿಸ್ತಾ ಇದ್ದಾರೆ. ಮೂರನೆಯದ್ದು, ದೇವರ ಚಿತ್ತಕ್ಕೆ ಸ್ಪಂದಿಸಿದವರು. ನಿನ್ನ ಚಿತ್ತದ ಪ್ರಕಾರ ನಡೆಯಲಿ. ಮೇರಿ ನಾಟ್ ಓನ್ಲಿ ಬಿಲೀವ್ಡ್, ಆಲ್ಸೋ ಮೇರಿ ಲಿವ್ಡ್. ವಿಶ್ವಾಸಭರಿತವಾದ ಜೀವನವನ್ನು ಜೀವಿಸಿದರು. ನಾಲ್ಕನೆಯದು, ಮಾತೆ ಮರಿಯಮ್ಮನವರ ಕುಟುಂಬ ಜೀವನ. ಸಣ್ಣ ಮನೆ, ತನ್ನ ಪತಿಗೆ ಗೌರವ ಸನ್ಮಾನ, ಮಗನಿಗೆ ಒಳ್ಳೆಯ ಮೌಲ್ಯಭರಿತವಾದ ಜೀವನವನ್ನು ಹೇಳಿಕೊಟ್ಟಿದ್ದಾರೆ. ಐದನೆಯದು, ಮಾತೆ ಮರಿಯಮ್ಮನವರು ಯೇಸು ಸ್ವಾಮಿಯ ಪ್ರಥಮ ಮತ್ತು ಅತಿ ಉತ್ತಮ ಶಿಷ್ಯರಾಗಿ ಅವರು ಜೀವಿಸಿದ್ದಾರೆ. ಆರನೆಯದು, ಕಷ್ಟಗಳಿಗೆ ಅವರು ಸ್ಪಂದಿಸಿದ ರೀತಿ. ಬಡತನ, ನಿರಾಕರಣೆ, ಯಾತನೆ, ಚಿಂತೆ, ಸ್ಥಳವಿಲ್ಲ, ಭಯ, ಎಲ್ಲ ಸಂದರ್ಭಗಳಲ್ಲೂ ಧೈರ್ಯದಿಂದ ಅವರು ಮುಂದಕ್ಕೆ ಹೋಗಿದ್ದಾರೆ. ಯಾವತ್ತೂ ಅವರು ಕಂಗಾಲಾಗಿಲ್ಲ. ಮತ್ತು ಏಳನೆಯದು, ಇತರರ ಕಾಳಜಿ. ಆಗಲೇ ಅದು ಎಲಿಜಬೆತರನ್ನು ಅವರು ಭೇಟಿಯಾಗುವಲು ಹೋಗುವಂತಹ ಸಮಯದಲ್ಲಿ ಹೇಳದೆ ಇತರರ ನೋವು ಮಾತೆ ಮರಿಯಮ್ಮನವರಿಗೆ ತಿಳಿದಿದೆ. ಬಹಳ ಉತ್ಸವದಿಂದ ಅವರು ಹೊರಟು ಹೋಗಿದ್ದಾರೆ. ಸಂತೋಷ ನಗುಮುಖದಿಂದ ಅವರು ಹೋಗುತ್ತಾ ಇದ್ದಾರೆ. ಅಗತ್ಯವಿರುವವರೆಗೆ ಅಲ್ಲಿಯೇ ನಿಂತು ಎಲ್ಲ ಕಾರ್ಯಗಳನ್ನು ಉತ್ತಮವಾಗಿ ಅವರು ಮಾಡಿದ್ದಾರೆ. ತನ್ನ ಎಲ್ಲ ಅಂತಸ್ತಿಕೆಯನ್ನು ಮರೆದಿದ್ದಾರೆ. ಎರಡನೆಯದು, ಕಾನಾ ಶಹರದಲ್ಲಿ ನೋಡಿ, ಗೌಪ್ಯವಾಗಿ ಅಡಿಗೆಯ ಮನೆಯಲ್ಲಿ ಅವರು ಕೆಲಸವನ್ನು ಮಾಡುತ್ತಾ ಇದ್ದಾರೆ. ಯಾರೂ ಹೇಳದೆ ತಾನೇ ಮುಂದಕ್ಕೆ ಬಂದು ತನ್ನ ಮಗನಲ್ಲಿ ವಿನಂತಿಸ್ತಾ ಇದ್ದಾರೆ, ಮಗನೇ, ಅವರಿಗೆ ಏನೋ ಕಡಿಮೆಯಾಗಿದೆ. ಆನಂತರ ಹೇಳುತ್ತಾ ಇದ್ದಾರೆ, ತನ್ನ ಮಗ ಯೇಸು ಸ್ವಾಮಿ ಹೇಳುವ ಪ್ರಕಾರ ನೀವು ಹಾಗೇ ಮಾಡಿರಿ. ಮುಂದಕ್ಕೆ ನೋಡಿ ಪ್ರಿಯರೇ, ಯೋಹಾನನನ್ನು ತನ್ನ ಮಗನನ್ನಾಗಿ ಸ್ವೀಕರಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಎಲ್ಲ ಶಿಷ್ಯರಿಗೆ ಒಬ್ಬ ತಾಯಿಯಾಗಿ ಅವರನ್ನು ಮುಂದಕ್ಕೆ ಧೈರ್ಯದಿಂದ ನಡೆಸ್ತಾ ಇದ್ದಾರೆ. ಇದು ಮಾತೆ ಮರಿಯಮ್ಮನವರಿಗೆ ಮಾತ್ರ ಸಿಕ್ಕಿದಂಥ ಭಾಗ್ಯ ಅಲ್ಲ, ನಮಗೆಲ್ಲರಿಗೆ ಈ ಭಾಗ್ಯ ಇದೆ ಅಂತ ಹೇಳಿ ಖಂಡಿತವಾಗಿದೆ. ಇದು ನಮಗೂ ಸಾಧ್ಯ. ಸಂತ ಪೌಲನು ತಿಮೋತಿಗೆ ಬರೆದಂಥ ಪತ್ರ, 2ನೇ ಪತ್ರ 4ನೇ ಅಧ್ಯಾಯ ವಾಕ್ಯ 7, ನಾನು ನನ್ನ ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ, ನನ್ನ ಓಟವನ್ನು ಮುಗಿಸಿದ್ದೇನೆ, ವಿಶ್ವಾಸ ಕಾಪಾಡಿಕೊಂಡಿದ್ದೇನೆ, ಸಜ್ಜನರಿಗೆ ಸಿಗುವ ಜಯಮಾಲೆ ನನಗೂ ಸಿದ್ಧವಾಗಿದೆ. ನೀತಿವಂತ ಪ್ರಭು ನನಗೆ ಅದನ್ನು ಕೊಟ್ಟೇ ಕೊಡುತ್ತಾನೆ. ನನಗೆ ಮಾತ್ರವಲ್ಲ, ಯಾರು ಸಜ್ಜನರಾಗಿ ಬಾಳುತ್ತಾರೆ, ಇತರರಿಗೆ ಉಪಕಾರ ಮಾಡಿ ಬಾಳುತ್ತಾರೆ, ಎಲ್ಲರಿಗೂ ಈ ಜಯಮಾಲೆ ಸಿಗುತ್ತದೆ ಅಂತ ಹೇಳಿ ವಾಗ್ದಾನ ಮಾಡಿದ್ದಾರೆ. ಕೊರಿಂಥ್ಯರಿಗೆ ಬರೆದ 2ನೇ ಪತ್ರದಲ್ಲಿ ಸಂತ ಪೌಲರು 4ನೇ ಅಧ್ಯಾಯ ವಾಕ್ಯ 8ರಲ್ಲಿ ಹೇಳುತ್ತಾ ಇದ್ದಾರೆ, ನಾವು ಇಕ್ಕಟ್ಟುಗಳಲ್ಲಿ ಸಿಕ್ಕಿಕೊಂಡಿದ್ದೇವೆ, ಆದರೂ ನುಜ್ಜಾಗುವುದಿಲ್ಲ. ಸಂದೇಹ ಸಂಶಯ ಇದೆ, ಆದರೆ ನಿರಾಶೆ ಪಡುವುದಿಲ್ಲ. ಪ್ರಾಣ ಹಿಂಸೆ ಸಿಕ್ಕಿದೆ, ಆದರೂ ಸಹ ಪ್ರಾಣ ನಷ್ಟವಾಗಲಿಲ್ಲ. ಕೆಲವು ಉದಾಹರಣೆಗಳು ಪ್ರಿಯರೇ. ಯಾರಿಗೆ ಸ್ವರ್ಗ ರಾಜ್ಯಕ್ಕೆ ಹೋಗುವಂಥ ಭಾಗ್ಯ ಸಿಗಬಹುದು? ತಂದೆ ತಾಯಿಗಳು ಹಗಲಿರುಳು ತಮ್ಮ ಮಕ್ಕಳಿಗಾಗಿ ದುಡಿಯುತ್ತಾ ಇದ್ದಾರಲ್ಲ, ಎಲ್ಲ ಅಗತ್ಯಗಳನ್ನು ಅವರು ಕೊಡುತ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮೌಲ್ಯಭರಿತ ಜೀವನವನ್ನು ತನ್ನ ಮಕ್ಕಳಿಗೆ ಹೇಳಿಕೊಡುವಂಥ ಪ್ರತಿಯೊಬ್ಬ ತಂದೆ ತಾಯಿಗಳಿಗೆ ಇಂಥ ಭಾಗ್ಯವು ಕಾದಿದೆ. ಶಿಕ್ಷಕರು ಆ ಮಕ್ಕಳಿಗಾಗಿ ಆ ಶಾಲೆಯಲ್ಲಿ ಸ್ವಂತ ಲಾಭವನ್ನು ನೋಡದೆ ದುಡಿಯುತ್ತಾ ಇದ್ದಾರಲ್ಲ, ಅವರಿಗೂ ಈ ಭಾಗ್ಯ ಇದೆ. ವೈದ್ಯರು ದಾದಿಯರು ಪ್ರೀತಿಯಿಂದ ರೋಗಿಗಳನ್ನು ಗೌರವದಿಂದ ಶುಶ್ರೂಷೆ ಕೊಡ್ತಾ ಇದ್ದಾರಲ್ಲ, ಅವರಿಗೂ ಈ ಭಾಗ್ಯವಿದೆ. ಯಾಜಕ ಧಾರ್ಮಿಕ ಸ್ತ್ರೀ ಪುರುಷರು ಮನೆ ಕುಟುಂಬವನ್ನು ಬಿಟ್ಟು ಬೇರೆ ಬೇರೆ ಊರುಗಳಿಗೆ ಹೋಗಿ ಇತರರ ಸೇವೆಯನ್ನು ಮಾಡ್ತಾ ಇದ್ದಾರೆ, ಅವರಿಗೂ ಇದು ಕಾದಿದೆ. ಧರ್ಮ ಕೇಂದ್ರದಲ್ಲಿರುವಂಥ ವಿವಿಧ ಸಂಘಟನೆಗಳ ಸದಸ್ಯರು ಮುಖಂಡರು ಏನೂ ಸ್ವಂತ ಲಾಭವನ್ನು ನೋಡದೆ ಕೆಲಸವನ್ನು ಮಾಡುತ್ತಾ ಇದ್ದೀರಲ್ಲ, ನಿಮಗೂ ಇದು ಕಾದಿದೆ. ಸರಕಾರಿ ಅಧಿಕಾರಿಗಳು ಅವರ ಅಧೀನದಲ್ಲಿರುವವರಿಗೆ ನಿಜವಾದ ಒಳಿತನ್ನು ನೋಡಿ ದಿನಾಲು ದುಡಿಯುತ್ತಾ ಇದ್ದಾರೆ, ಅವರಿಗೂ ಇದು ಕಾದಿದೆ.
ದೇಶ ಮತ್ತು ರಾಜ್ಯದ ರಕ್ಷಕರು ಯಥಾರ್ಥವಾಗಿ ತಮ್ಮ ಜೀವನವನ್ನು ಈ ದೇಶಕ್ಕಾಗಿ ಮುಡಿಪಾಡಿ ಆಗಿ ಇಟ್ಟಿದ್ದಾರಲ್ಲ, ಅವರಿಗೂ ಇದು ಕಾದಿದೆ ಪ್ರಿಯರೇ. ಸ್ವರ್ಗಕ್ಕೆ ಪ್ರಯತ್ನ ಪಡಲು ಪ್ರಯತ್ನಿಸುವವರು, ಸ್ವರ್ಗಕ್ಕೆ ಹೋಗಿ ಸೇರಬೇಕು ಅಂತ ಹೇಳಿ ಆಸೆ ಪಡುವವರು ಇವತ್ತು ಪ್ರತ್ಯೇಕವಾಗಿ ಕೀರ್ತನೆ 15 ಧ್ಯಾನಿಸಬೇಕಾಗಿದೆ. ಏನಿದು? ಶ್ರೀ ಸಾನ್ನಿಧ್ಯಕ್ಕೆ ಅರ್ಹನಾರು, ಪ್ರಭು ನಿನ್ನ ಗುಡಾರದಲ್ಲಿ ಬಿಡಾರ ಮಾಡಲು, ನಿನ್ನ ಪವಿತ್ರ ಶಿಖರದಲ್ಲಿ ವಾಸಿಸಲು ಯಾರಿಗೆ ತಾನೇ ಈ ಭಾಗ್ಯ ಸಿಕ್ಕಿತು? ಅದಕ್ಕೆ ಉತ್ತರವನ್ನು ಕೊಡುತ್ತಾ ಇದ್ದಾರೆ. ಯಾರು ನಿರ್ದೋಷಿಯಾಗಿದ್ದಾರೆ, ಯಾರು ಸನ್ಮಾರ್ಗಿಯಾಗಿದ್ದಾರೆ, ಸತ್ಯವನ್ನು ನುಡಿಯುತ್ತಾರೆ, ಚಾಡಿ ಹೇಳುವುದಿಲ್ಲ, ಕೇಡನ್ನು ಮಾಡುವುದಿಲ್ಲ, ಭಕ್ತರನ್ನು ಗೌರವಿಸುತ್ತಾರೆ, ಕೊಟ್ಟ ಮಾತಿಗೆ ತಪ್ಪುವುದಿಲ್ಲ, ಸಾಲ ಕೊಟ್ಟು ಸಾಲಕ್ಕೆ ಬಡ್ಡಿಯನ್ನು ಪಡೆಯುವುದಿಲ್ಲ, ಲಂಚವನ್ನು ಎಂತೂ ಪಡೆಯುವುದಿಲ್ಲ, ಅವರಿಗೆ ಸ್ವರ್ಗರಾಜ ಖಂಡಿತವಾಗಿ ಸಿಗುತ್ತದೆ. ಇನ್ನು ಪ್ರಿಯರೇ, ಮಾತೆ ಮರಿಯಮ್ಮನವರು ಒಬ್ಬ ಕ್ರಾಂತಿಕಾರಿ ಮಹಿಳೆ. ಇವತ್ತು ನಾವು ಕೇಳಿದಂಥ ಲೂಕನ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 51. ನೈತಿಕ ಕ್ರಾಂತಿಯನ್ನು ಈ ಲೋಕಕ್ಕೆ ಮಾತೆ ಮರಿಯಮ್ಮನವರು ತೋರಿಸಿದ್ದಾರೆ. ಗರ್ವ ಹೃದಯಗಳನ್ನು ಚದುರಿಸುವನು, ತೀರಿಸುವನು ತನ್ನ ಬಾಹು ಬಲಿಷ್ಠವನ್ನು. 2ನೇದು ಸಾಮಾಜಿಕ ಕ್ರಾಂತಿಯನ್ನು ವಾಕ್ಯ 52ರಲ್ಲಿ ಅವರು ಮಾಡಿದ್ದಾರೆ. ಇಳಿಸಿಯನು ಗದ್ದುಗೆಯಿಂದ ಗಣಾಧಿಪತಿಗಳನ್ನು, ಏರಿಸುವನು ಉನ್ನತಿಗೆ ದೀನ ದಲಿತರನ್ನು. ಇನ್ನು 3ನೇದು ಆರ್ಥಿಕ ಕ್ರಾಂತಿ ವಾಕ್ಯ 53. ತೃಪ್ತಿಪಡಿಸುವವನು ಹಸಿದವರಿಗೆ ಮೃಷ್ಟಾನ್ನದಿ, ಹೊರದೂಡಿರುವನು ಶ್ರೀಮಂತರನ್ನು ಬರಿಗೈಯಲ್ಲಿ. ಸ್ವತಂತ್ರ ಭಾರತ ಮಾತೆಯ ಸ್ವತಂತ್ರ ಮಕ್ಕಳಾದ ನಾವು ಕುತಂತ್ರಗಳನ್ನು ಬಿಡೋಣ. ಸ್ವರ್ಗಕ್ಕೇರಿಸಲ್ಪಟ್ಟ ಮಾತೆ ಮರಿಯಮ್ಮನವರ ಮಕ್ಕಳಾದ ನಾವು ಅವರು ನಡೆದ ಹಾದಿಯಲ್ಲೇ ನಡೆಯೋಣ. ಯಾರು ಇತರರನ್ನು ಯಾವುದೇ ರೀತಿಯಲ್ಲಿ ಮೇಲಕ್ಕೆ ಎತ್ತುತ್ತಾರೋ ಅವರನ್ನು ದೇವರು ಖಂಡಿತವಾಗಿಯೂ ಸ್ವರ್ಗಕ್ಕೆ ಏರಿಸುತ್ತಾರೆ. ಇದುವೇ ನಮ್ಮ ಪ್ರಾರ್ಥನೆ, ಇದುವೇ ನಮ್ಮ ವಿಶ್ವಾಸ. ನಾವು ನೋಡಿದೆವು ಪ್ರಿಯರೇ, ಆ ಮೊದಲ 2 ಘಟನೆಗಳಲ್ಲಿ ಆ ಬೆಲೂನು ಮೇಲಕ್ಕೆ ಹೋಗುತ್ತಾ ಇದೆ, ಹೊರಗಡೆಯ ಬಣ್ಣದಿಂದ ಅಲ್ಲ, ಅದರ ಒಳಗಡೆ ಇರುವಂಥದ್ರಿಂದ. ಆದ್ದರಿಂದ ನಮ್ಮ ಜೀವನದಲ್ಲಿ ಮೌಲ್ಯಭರಿತ ಜೀವನವನ್ನು ಜೀವಿಸೋಣ, ನಾವು ಮೇಲಕ್ಕೆ ಹೇರಿ ಹೋಗೋಣ. ಇನ್ನು ಆ ರಾಜ ಮತ್ತು 4 ರಾಣಿಯರು, ಆ ಘಟನೆಗಳಿಂದ ನಾವು ಕಲಿಯೋಣ. ನಮ್ಮ ದೇಹಕ್ಕೆ ನಾವು ಗೌರವವನ್ನು ಕೊಡಬೇಕು, ಸಂಪತ್ತು ನಾವು ಸಂಪಾದಿಸಬೇಕು, ಗೆಳೆಯರು ನಮಗೆ ಬೇಕು. ಅದಕ್ಕಿಂತ ಮಿಗಿಲಾಗಿ ನಮಗೆ ನಮ್ಮ ಆತ್ಮದ ಬಗ್ಗೆ ಕಾಳಜಿ ಇರಲಿ. ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡೋಣ ಪ್ರಿಯರೇ. ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿ ಆಮೇಲೆ ಮಾತೆ ಮರಿಯಮ್ಮನವರನ್ನು ವಂದಿಸಿ ಒಂದು ಹಾಡಿನ ಮುಖಾಂತರ ಈ ಧ್ಯಾನವನ್ನು ಮುಗಿಸೋಣ. ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ರಕ್ಷಕರಾದ ಯೇಸು ಕ್ರಿಸ್ತರೇ, ನಮ್ಮನ್ನು ಪಾವನಗೊಳಿಸುವ ಪವಿತ್ರಾತ್ಮರೇ, ನಮ್ಮ ಕೈ ಹಿಡಿದು ಸನ್ಮಾರ್ಗದಲ್ಲಿ ನಡೆಸುವ ತಾಯಿ ಮರಿಯಮ್ಮನವರೇ, ನಮ್ಮ ಇಡೀ ದೇಶವನ್ನು ನಿಮ್ಮ ಪಾದಗಳಿಗೆ ಸಮರ್ಪಿಸುತ್ತೇವೆ. ಚಿಕ್ಕ ಪುಟ್ಟ ಭೇದ ಭಾವಗಳನ್ನು ಮರೆತು ಪ್ರೀತಿ ವಾತ್ಸಲ್ಯದಿಂದ ಬಾಳಲು ನಿಮ್ಮ ಕೃಪಾ ವರಗಳನ್ನು ನಮ್ಮ ಮೇಲೆ ಸುರಿಸಿರಿ. ನಮ್ಮ ದೇಶವನ್ನು ಮುನ್ನಡೆಸುವ ರಾಜಕಾರಣಿಗಳನ್ನು, ರಕ್ಷಿಸುವ ಸೇನಾ ಪಡೆಗಳನ್ನು, ಇತರ ಸರಕಾರಿ ಅಧಿಕಾರಿಗಳನ್ನು ಮತ್ತು ಈ ದೇಶದ ಎಲ್ಲ ಪ್ರಜೆಗಳನ್ನು ಹರಸಿರಿ. ಎಲ್ಲ ಧರ್ಮಗಳ ನಡುವೆ ಸಾಮರಸ್ಯವನ್ನು ದಯಪಾಲಿಸಿರಿ. ಯಾವತ್ತೂ ಸ್ವಂತ ಲಾಭವನ್ನು ನೋಡದೆ ಇತರರ ಒಳಿತಿಗಾಗಿಯೂ ದುಡಿಯುವಂತೆ ನಿಮ್ಮ ವಿಶೇಷ ವರಗಳನ್ನು ನಮಗೆ ನೀಡಿರಿ. ಲೋಕದ ನಮ್ಮ ಯಾತ್ರೆಯನ್ನು ಮುಗಿಸಿ ನಾವೆಲ್ಲರೂ ನಿಮ್ಮ ಸಮ್ಮುಖದಲ್ಲಿ ಸದಾ ಸ್ವರ್ಗದಲ್ಲಿ ಇರಲು ನಮಗೆ ಕರುಣೆ ತೋರಿರಿ. ಈ ಪ್ರಾರ್ಥನೆಯನ್ನು ನಾವು ನಿಮ್ಮ ಕುಮಾರರು ಮತ್ತು ನಮ್ಮ ರಕ್ಷಕರು ಆದ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಮಾತೆ ಮರಿಯಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ. ನನ್ನ ಪ್ರಭು ಕ್ರಿಸ್ತನ ತಾಯೇ, ನನ್ನ ಮನದಾಸೆಯ ಕೇಳು. ನಿನ್ನ ನೆರವಿಲ್ಲದೆ, ನಿನ್ನ ಒಲವಿಲ್ಲದೆ ನನ್ನ ಬದುಕೆಲ್ಲಿದೆ ಹೇಳು. ನಮೋ ನಮೋ ಮರಿಯಾ, ನಮೋ ನಮೋ ಮರಿಯಾ, ನಮೋ 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 ಮರಿಯಾ. ಒಡಲಾಳದಿಂದ ನಾ ಕರೆಯಲು ನನ್ನ ಧ್ವನಿ ಕೇಳಿ ತ್ವರೆಯಾಗಿ ಬಾ ಮಾತೆಯೇ. ನನ್ನ ನೆರಳಾಗಿ ಬಾ, ಬೆಳಕಾಗಿ ಬಾ, ಮನದಲ್ಲಿ ನೆಲೆಯಾಗ ಬಾ.
ನಿನ್ನ ನಾ ಮರೆತರು ನನ್ನ ನೀ ಮರೆಯದೆ ನನ್ನ ಬದುಕನ್ನು ಶ್ರದ್ಧೆ ಮಾಡಬಾ. ನನ್ನ ಪ್ರಭು ಕ್ರಿಸ್ತನ ತಾಯೇ, ನನ್ನ ಮನದಾಸೆಯ ಕೇಳು. ನಿನ್ನ ನೆರವಿಲ್ಲದೆ ನಿನ್ನ ಒಲವಿಲ್ಲದೆ ನನ್ನ ಬದುಕೆಲ್ಲಿದೆ ಹೇಳು. ಧನ್ಯವಾದಗಳು ಫಾದರ್ ಕ್ಲಿಫರ್ಡ್ ಫರ್ನಾಂಡಿಸ್. ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂಬುದೇ ನಮ್ಮ ಪ್ರಾರ್ಥನೆ. ಇಲ್ಲಿಗೆ ಇಂದಿನ ದೈವಿಕ ಶಕ್ತಿಯ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ಬರುವ ಭಾನುವಾರ ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು.